ಉತ್ತರ ಕನ್ನಡದಲ್ಲಿ ಅಂಜಲಿ ನಿಂಬಾಳ್ಕರ್ ಪರವಾಗಿ ಜನರು ಒಲವನ್ನ ತೋರ್ತಾ ಇದ್ದಾರೆ. ಕುಮಟಾದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ್ತಷ್ಟು ಬಲ ಬಂದಂತಾಗಿದೆ. ಇತ್ತೀಚೆಗಷ್ಟೇ ಕಾಂಗ್ರೆಸ್ ಸೇರಿದಂತಹ ಶಾರದಾ ಶೆಟ್ಟಿ ಅವರು ಕೂಡ ಇದೀಗ ಲೋಕಸಭೆ ಅಖಾಡದಲ್ಲಿ ಧುಮುಕಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅಂಜಲಿ ಗೆಲುವಿಗಾಗಿ ಮಾಜಿ ಶಾಸಕಿ ಶಾರದಾ ಶೆಟ್ಟಿ ಶ್ರಮವನ್ನು ಹಾಕ್ತಾ ಇದ್ದಾರೆ. ಪ್ರಚಾರ ಸಭೆಯಲ್ಲಿ ಬೇರೆ ಪಕ್ಷದವರು ಕಾಂಗ್ರೆಸ್ಗೂ ಕೂಡ ಸೇರ್ಪಡೆ ಆಗ್ತಾ ಇದ್ದಾರೆ. ಶಾರದಾ ಶೆಟ್ಟಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅನೇಕ ನಾಯಕರು ಸೇರಿದ್ದಾರೆ. ಚುನಾವಣೆಯ ಸಮಯದಲ್ಲಿಯೇ ಕಾಂಗ್ರೆಸ್ಗೆ ಮರು ಸೇರ್ಪಡೆಯಾಗಿರುವಂತಹ ಶಾರದಾ ಶೆಟ್ಟಿ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊನ್ನೆ ತಾನೇ ತಾವು ಕೆಪಿಸಿಸಿಯಲ್ಲಿ ಮರು ಸೇರ್ಪಡೆ ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ, ಅಂದ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತಾವು ಸೇರ್ಪಡೆ ಆಗಿದ್ದೀರಿ. ಅಂಜಲಿ ನಿಂಬಾಳ್ಕರ್ ಅವರಿಗೆ ಬಲ ಬಂದಂತಾಗಿದೆ. ತಾವು ಏನು ಹೇಳಕ್ ಇಷ್ಟಪಡ್ತೀರಿ ಅಂಜಲಿ ನಿಂಬಾಳ್ಕರ್ ಅವ್ರಿಗೆ? ಅಂಜಲಿ ನಿಂಬಾಳ್ಕರ್ ಬಗ್ಗೆ ಹೇಳ್ಬೇಕು ಹೇಳಿದ್ರೆ, ಅವರು ಕೂಡ ಹಿಂದೊಂದ್ಸರಿ ಶಾಸಕರಾಗಿ ಕೆಲಸ ಮಾಡಿದಂಥವ್ರು, ಬುದ್ಧಿವಂತರು, ಹಾಗೆ ಅವರು ಡಾಕ್ಟರ್ ಆಗಿ ಅನುಭವಿಗಳಾಗಿ ಒಂದು ವೈದ್ಯರಾಗಿದ್ದಾರೆ. ಬಹುಶಃ ಇವತ್ತಿನ ಒಂದು ವಿಚಾರ ಮಾಡಿದರೆ ಅಂಜಲಿ ನಿಂಬಾಳ್ಕರ್ ಅವರು ಗೆದ್ದೇ ಬರ್ತಾರೆ ಎನ್ನುವಂಥ ಎಲ್ಲರಿಗೂ ಒಂದು ಖುಷಿ ಇದೆ. ಯಾಕಂದರೆ ಈ ಸರಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಕೂಡ ಇದೆ, ಮತ್ತು ನಮ್ಮ ಈ ಭಾಗದಲ್ಲೂ 4 ಜನ ಶಾಸಕರಿದ್ದಾರೆ, ಸಚಿವರಿದ್ದಾರೆ. ಅದರ ಒಟ್ಟಿಗೆ ನನಗೂ ಕೂಡ ಈ ಸಾರಿ ಮೊನ್ನೆ ನಮ್ಮ ಅಧ್ಯಕ್ಷರು, ಯಾಕೆಂದರೆ ನಾನು ಪಕ್ಷ ಬಿಟ್ಟು ಹೋಗಿರಲಿಲ್ಲ, 1 ವರ್ಷ ಮನೆಯಲ್ಲೇ ತಟಸ್ಥವಾಗಿದ್ದೆ, ಪುನಃ ಕರೆದು ಸಕ್ರಿಯವಾಗಿ ರಾಜಕೀಯಕ್ಕೆ ಬರಬೇಕು, ನಮ್ಮ ಮೇಡಮ್ ಪರ ಅಂಜಲಿಯವರ ಪರ ಮತಯಾಚನೆ ಮಾಡಬೇಕು ಅಂತ ಹೇಳಿದರು. ಖಂಡಿತ ನನ್ನ ಕೈಲಾದಷ್ಟು ಮಟ್ಟಿಗೆ ಹೆಚ್ಚಿನದಾಗಿ ನಾನು ಅವರ ಗೆಲುವಿಗೆ ಶ್ರಮಿಸ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕುಮಟಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ತಮ್ಮದೇ ಆದಂಥ ಹಿಡಿತವನ್ನು ಇಟ್ಕೊಂಡಿರ್ತಕ್ಕಂಥವ್ರು ತಾವು. ಈ ಒಂದು ಚುನಾವಣೆಯಲ್ಲಿ ತಮ್ಮ ಪಾತ್ರ ಹೇಗಿರುತ್ತೆ ಅಂತ, ಅಂಜಲಿ ನಿಂಬಾಳ್ಕರ್ ಅವರಿಗೆ ಹೆಚ್ಚಿನ ಮತ ತಂದು ಕೊಡುವಲ್ಲಿ ತಮ್ಮ ಪಾತ್ರ ಹೇಗಿರುತ್ತೆ ಅಂತ? ಖಂಡಿತ, ಯಾಕೆಂದರೆ ಮೊದಲಿಂದನೂ ಕೂಡ ನಾವೊಂದು ರಾಜಕೀಯದಲ್ಲಿ ಇದ್ದಂಥವ್ರು. ಯಾಕೆಂದರೆ ನಮ್ಮ ಯಜಮಾನರು ಕೂಡ 2 ಬಾರಿ MLA ಆಗಿ ಲಾಸ್ಟ್ ಒಂದು ಇಲೆಕ್ಷನ್ನಲ್ಲಿ ಸೋತಂಥವ್ರು. ನಂತರ ಕೂಡ ನನಗೆ ಈ ಪಕ್ಷ ನನಗೊಂದು ಅವಕಾಶ ಕೊಡ್ತು. ಆ ನಂತರ ಕೂಡ 5 ವರ್ಷ ಅಂದರೆ ಪರೇಶ್ ಮೇಸರ್ ಪ್ರಕರಣದಲ್ಲಿ ಸೋತರು ಕೂಡ ಒಂದು ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ತಿಳ್ಕೊಂಡಂಥವಳು. ಆ ಒಂದು ವಿಚಾರದಲ್ಲಿ ನನಗೂ ಕೂಡ ಜನರ ಸಂಪೂರ್ಣ ಬೆಂಬಲ ಇದೆ. ಯಾಕೆಂದರೆ ಮತಕ್ಷೇತ್ರದಲ್ಲಿರುವಂಥ ಎಲ್ಲರೂ ಕೂಡ ಖುಷಿಯಿಂದ ನಮಗೆ ಹೋದಾಗ ಅವರು ಮಾಡುವಂಥ ವಿಚಾರದಲ್ಲಿರ್ಬೋದು, ಹೇಳುವಂಥ ಕೆಲವೊಂದು ಅಂದರೆ ಒಳ್ಳೆ ಇದಿದೆ, ನೀವು ಬರಬೇಕು ಅಂತ ನನಗೂ ಕೂಡ ಬಹಳಷ್ಟು ಜನ ಬಲವಂತವಾಗಿ ಕೂಡ ಸಕ್ರಿಯ ರಾಜಕೀಯಕ್ಕೆ ಬರಬೇಕು ಹೇಳಿದರು. ಅದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಅಂಜಲಿ ನಿಂಬಾಳ್ಕರಿಗೆ ಯಾವುದೇ ರೀತಿಯ ತೊಂದರೆ ನಮ್ಮ ಕ್ಷೇತ್ರದಲ್ಲಿ ಆಗಲಿಕ್ಕಿಲ್ಲ. ಬಹುಮತವನ್ನು ಕೊಡಲಿಕ್ಕೆ ನಾನು ಕೂಡ ಶ್ರಮಿಸ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ತಮ್ಮ ಜೊತೆ ಬರುವಾಗ ನೋಡಿದೆ ಸಾಕಷ್ಟು ಜನ ಮಹಿಳಾ ಕಾರ್ಯಕರ್ತರು ಬರ್ತಾ ಇದ್ರು. ತಮ್ಮ ಪಕ್ಷದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನಾದ್ರು ಅವ್ರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ರ? ಕಾರ್ಯಕರ್ತರಿಗೆ ಮನವರಿಕೆ ಮಾಡಿ ಜನರ ಬಳಿ ಹೋಗಿ ತಲುಪಿಸಿ ಈ ಮೂಲಕ ಕಾಂಗ್ರೆಸ್ಗೆ ವೋಟನ್ನ ಹಾಕಿಸಿ ಅನ್ನುವಂಥ ಏನಾದ್ರು ಸಂದೇಶವನ್ನು ಕೊಡ್ತಾ ಇದ್ರೆ ಹೇಗಿದೆ? ಇದೆಲ್ಲ ಹೇಳಬೇಕು ಹೇಳಿದ್ರೆ, ನಾನು ಹಿಂದಿನ ಈ ಗ್ಯಾರಂಟಿ ಯೋಜನೆ ಬಗ್ಗೆ ನಮ್ಮ ಇಡೀ ಕ್ಷೇತ್ರದಲ್ಲೂ ಓಡಾಡಿದ್ದೇನೆ. ಪ್ರತಿಯೊಂದು ಪಂಚಾಯಿತಿ ಮಟ್ಟದಲ್ಲಿ ಹೋಗಿ ಮಹಿಳೆಯರಿರ್ಬೋದು ಎಲ್ಲರಿಗೂ ಕೂಡ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬಂದರೆ ಯಾವ ರೀತಿಯಾಗಿ ಭಾಗ್ಯಗಳನ್ನು ಕೊಡ್ತಾ ಇದೆ, ಆ ಭಾಗ್ಯಗಳು ಬೇಕು ಹೇಳಿದ್ರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಬೇಕು ಅಂತ. ಆದರೆ ನಮ್ಮ ಮಹಿಳೆಯರಿರ್ಬೋದು ಎಲ್ಲರೂ ಕೂಡ ಈ ಸಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆ ತಿಳಿಸಲೇಬೇಕು. ಹಾಗಾಗಿ ಇವತ್ತು ಕೂಡ ಅಷ್ಟೇ, ನಮ್ಮ ಈ ಮಹಿಳೆಯರು ಅಂದ್ಕೊಳ್ಳೆ ನೀವು ಅಂದ್ರೆ ಅವ್ರು ಆ್ಯಕ್ಚುಲಿ ಪಕ್ಷಕ್ಕೆ ಸೇರ್ಪಡೆ ಆಗ್ಲಿಕ್ಕೆ ಬಂದಿದ್ದಾರೆ. ಯಾಕಂದರೆ ನಮ್ಮ 3 ಪಂಚಾಯಿತಿ ವ್ಯಾಪ್ತಿ ಬರುವಂಥ ಪಂಚಾಯಿತಿಯವರು, ಹಾಗೆ ಊರಿನ ಜನ ಕೂಡ ಬಂದಿದ್ದಾರೆ, ಪಂಚಾಯಿತಿಯವರು ಬಂದಿದ್ದಾರೆ. ನನ್ನ ಸಮ್ಮುಖದಲ್ಲೇ ಪಕ್ಷಕ್ಕೊಂದು ಸೇರ್ಪಡೆ ಆಗ್ತಾ ಹೇಳಿದರು. ಹಾಗಾದ್ರೆ ನಾನು ಹೇಗೂ ಅಂಜಲಿಯವರು ಬರ್ತಾ ಇದ್ದಾರೆ, ಮತ್ತು ನಮ್ಮ ಹಿಂದಿನ ಉಸ್ತುವಾರಿ ಸಚಿವರು ಇದ್ದಾರೆ, ಹಾಗೆ ಈಗಿನ ಕೂಡ ಸಚಿವರು ಕೂಡ ಬರ್ತಾ ಇದ್ದಾರೆ. ಹಾಗೆ ಅಲ್ಲೇ ಸೇರ್ಪಡೆ ಆಯಿತು ಅಂತ ಹೇಳಿ ಇಲ್ಲೇ ಕರ್ಕೊಂಡು ಬಂದಿದ್ದೇನೆ. ಬಿಜೆಪಿ ಅವರು ಮೋದಿಗಾಗಿ ವೋಟ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ತಾವು ಯಾವ ವಿಚಾರವನ್ನು ಇಟ್ಕೊಂಡು ವೋಟ್ ಹಾಕಿ ಅಂತ ಕೇಳ್ತೀರಿ? ಯಾಕಂದ್ರೆ ಮೋದಿ ಗ್ಯಾರಂಟಿ ಅನ್ನುವಂಥದ್ದನ್ನ ಬಿಜೆಪಿ ಅವರು ಈಗಾಗಲೇ ಆರಂಭಿಸಿದ್ದಾರೆ. ಅಲ್ಲಿ ಬಿಜೆಪಿಯವ್ರ ಬಗ್ಗೆ ನಮ್ಗೆ ಹೇಳಲಿಕ್ಕೆ ಅದು ಏನು ಬಿಡಿ, ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲದವರು. ಯಾವುದೇ ಒಂದು ಯೋಜನೆ ನಮ್ಮ ಜನರಿಗೆ ತಲುಪಿದೆ ಹೇಳಿದರೆ ಅದನ್ನು ನಾವು ನೇರವಾಗಿ ಹೇಳ್ಬೋದು. ಆದರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಹಾಗಲ್ಲ. ನುಡಿದಂತೆ ನಡೆದಂಥ ಸರ್ಕಾರ. ಇವತ್ತು ಮಹಿಳೆಯರಿಗೆ ಎಷ್ಟೊಂದು ಭಾಗ್ಯಗಳು ಕೊಟ್ಟಿದೆ. ಮಹಿಳೆಯರನ್ನೇ ನೀವು ಮಾತಾಡಿಸಿ, ಯಾವುದೇ ಒಂದು ಅಂದರೆ ಬಡವರಿಗಿರ್ಬೋದು, ಹಿಂದುಳಿದವರು ಇರ್ಬೋದು, ಎಲ್ಲರಿಗೂ ಕೂಡ ಇವತ್ತು ನೋಡಿ ಅಂಜಲಿ ಅಂತ ಒಂದು ಲೇಡಿ ಮಹಿಳೆಗೆ ಲೋಕಸಭಾ ಸದಸ್ಯ ಕೊಟ್ಟಿದ್ದಾರೆ ಹೇಳಿದರೆ ನಾವೆಲ್ಲರೂ ಖುಷಿ ಪಡಬೇಕು. ಯಾಕಂದರೆ ಮಹಿಳೆಯರಿಗೆ ಪ್ರಾಥಮಿಕವಾಗಿ ಪ್ರಥಮ ಸ್ಥಾನ ಕೊಟ್ಟಿದೆ. ಆ ವಿಚಾರದಲ್ಲಿ ನಾವು ಬಿಜೆಪಿಯವ್ರ ಬಗ್ಗೆ ಯಾವತ್ತೂ ಮಾತಾಡೋದಿಲ್ಲ. ಯಾಕಂದರೆ ನಮ್ದೇನಿದೆ, ನಮ್ಮ ಡ್ಯೂಟಿ, ನಮ್ಮ ಕೆಲಸ ಏನು, ನಮ್ಮ ಸರ್ಕಾರ ಇದ್ದಾಗ ಏನೇನು ಕೆಲಸ ಆಗಿದೆ. ಈಗ ನಾನಿದ್ದಾಗಲೂ ಕೂಡ ಸಾಧಾರಣ 1300 ಕೋಟಿಯಷ್ಟು ಅನುದಾನ ನನ್ನ ಕ್ಷೇತ್ರಕ್ಕೆ ತಂದೆ. ಇವತ್ತೆಲ್ಲರಿಗೂ ಗೊತ್ತಿದೆ ಎಷ್ಟು ಕೆಲಸ ಆಗಿದೆ. ಅಂದರೆ ಬರೀ ಬಾಯಲ್ಲಿ ಹೇಳೋದಿಲ್ಲ, ನಾವು ಅದನ್ನು ಕಾರ್ಯರೂಪಕ್ಕೆ ತಂದು ನಾವು ಕೆಲಸವನ್ನು ಮಾಡಿದ್ದೇವೆ. ಹಾಗೆ ಸಿದ್ದರಾಮಯ್ಯ ಸರ್ಕಾರ ಭಾಗ್ಯಗಳು ಕೂಡ ಇವತ್ತು ಪ್ರತಿಯೊಬ್ಬರಿಗೂ ಮನೆ ಬಾಗಿಲು ಮುಟ್ಟಿಸುವಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಧೈರ್ಯದಿಂದ ನಮಗೆ ಮತಯಾಚನೆಗೆ ಏನೂ ತೊಂದರೆ ಆಗಿರಲಿಕ್ಕಿಲ್ಲ. ಇದಿಷ್ಟು
ಕಾಂಗ್ರೆಸ್ ಮುಖಂಡರಾಗಿರುವಂತಹ ಶಾರದಾ ಶೆಟ್ಟರು ಹೇಳ್ತಾ ಇರುವಂತ ಮಾತು, ಪಕ್ಷದ ಒಂದು ನಿಟ್ಟಿನಲ್ಲಿ ಅಂದ್ರೆ ಈ ಒಂದು ಭಾಗದಲ್ಲಿ ಹೆಚ್ಚಿನ ಮತವನ್ನು ತೆಗೆದುಕೊಡುವಂತ ಸಂಬಂಧಪಟ್ಟಂತೆ ನಾನು ಸಾಕಷ್ಟು ಶ್ರಮವನ್ನು ಹಾಕಿ ಕೆಲಸವನ್ನ ಮಾಡ್ತೇನೆ. ಜೊತೆಗೆ ಕಾರ್ಯಕರ್ತರೆಲ್ಲರೂ ಕೂಡ ಮನೆ ಮನೆಗೆ ಹೋಗಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪ್ರಸ್ತಾಪಿಸಿ ಜನರು ಕಾಂಗ್ರೆಸ್ಗೆ ವೋಟ್ ಹಾಕುವ ನಿಟ್ಟಿನಲ್ಲಿ ನಾವು ಎಲ್ಲಾ ರೀತಿಯಲ್ಲೂ ಕೂಡ ಸಹಕರಿಸ್ತೀವಿ. ಅಂಜಲಿ ನಿಂಬಾಳ್ಕರ್ರನ್ನ ಈ ಬಾರಿ MP ಆಗಿ ಮಾಡೋದಲ್ಲೂ ಕೂಡ ನಾವು ಶ್ರಮವನ್ನು ಹಾಕ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ನಡಪ್ ಜೊತೆ ಕಾರ್ತಿಕ್, ಟಿವಿ5 ಕನ್ನಡ, ಉತ್ತರ ಕನ್ನಡ.